ಮಾಂತಶಿಲೆಗಳು ನಮ್ಮ ಮಠಕ್ಕೆ ಪ್ರಸ್ತುತ ಅವ್ರು ಯಾವಾಗ ಬಂದರು, ಈ ಮಠದ ಹಿನ್ನೆಲೆ ಅವ್ರು ಯಾರು ಕೊಡುಗೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಕೊಡಮಟ್ಟು ಇಲ್ಲಿ ನಡೆದ ಎಲ್ಲ ಸದ್ಭಕ್ತರಿಗೂ ಭಕ್ತಿಯ ಶರಣಾರ್ಥಿಗಳು. ಮಹಾಂತ ಜೋಳಿಗೆ ಹರಿಕಾರರು ಪರಮ ಪೂಜ್ಯ ದೊಡ್ಡಪ್ಪಗಳವರು ಅಂದರೆ ಮಹಾಂತಪ್ಪಗಳವರು ಅವರ ಮಾಡಿದ ಸಾಮಾಜಿಕ ಸೇವೆ ಅತ್ಯಂತ ಶ್ರೇಷ್ಠವಾದಂಥ ಸೇವೆ. ಪರಮ ಪೂಜ್ಯರು 1930ನೇ ಇಸ್ವಿಯಲ್ಲಿ ಅವರು ಜನಿಸಿದರು. ಆನಂತರ 1960ನೇ ಇಸ್ವಿಯಲ್ಲಿ 1961ನೇ ಇಸ್ವಿಯಲ್ಲಿ ಈ ಸೌದಿ ಸಂಗನವಸ ಮಠಕ್ಕೆ ಅವರು ಪಟ್ಟಾಧಿಕಾರ. ಅವರು ಸಣ್ಣ ವಯಸ್ಸಿದ್ದಾಗನೇ ಸುಮಾರು 4 ವರ್ಷ 5 ವರ್ಷದವರು ಇದ್ದಾಗನೇ ಈ ಮಠಕ್ಕೆ ಬರ್ತಾರೆ. ಅವರು ಸೌದಿ ಮಠಕ್ಕೆ ಬರ್ತಾರೆ. ಈ ಕುರಿಗೆಯಲ್ಲಿ ಅವರು ಆಟ ಆಡುವಂಥ ಕಾಲದಲ್ಲಿ ಬಾರೆಹಣ್ಣಿನ ಗಿಡದ ಬುಡಕ್ಕೆ ಆಟ ಆಡುವಂಥ ಸಂದರ್ಭದಲ್ಲಿ ಇಲ್ಲಿ ಸಂಗನ ಬಸವ ಶಿವಗಳಂತ ಮಹಾತಪಸ್ವಿಗಳಿರ್ತಾರೆ. ಅವರು ಆ ಮಗುವಿನಂತಲ್ಲಿ ಹೋಗಿ ನೀ ಮಠಕ್ಕೆ ಬರ್ತೀನಿಪ್ಪ ಅಂತ ಕೇಳಿ ಹ್ಞೂ ಅಂದ್ಬಿಡ್ತಾರೆ. ಹ್ಞೂ ಅಂದಾಗ ಅವ್ರ ಅಪ್ಪಗಳು ಅವ್ರನ್ನ ಕರ್ಕೊಂಬಂದ್ಬಿಡ್ತಾರೆ. ಅದಕ್ಕೆ ಮುಂದೆ ಸ್ವಲ್ಪ ದಿವಸಕ್ಕೆ ಅನಾರೋಗ್ಯಕ್ಕೀಡಾಗಿ ಸಂಗನ ಬಸವ ಶಿವಗಳವರು ಲಿಂಗೈಕ್ಯರಾಗ್ತಾರೆ. ಮುಂದೆ 6-7 ವರ್ಷ ಆಗಿರ್ತೈತಿ. ಅಜ್ಜವರು ಇಲ್ಲೇ ಇರ್ತಾರೆ. ಇಲ್ಲಿ ಮತ್ತೆ ಶಾಲೆ ಕಲಿಲಿಕ್ಕೆ ಮಗುಗಳು ತುಳಜಾಪುರ ಅಂತ ಹೋಗ್ತಾರೆ. ಅಲ್ಲಿಂದ ಶಿವಗಂಗೆ ಹೋಗ್ತಾರೆ. ಹೋಗಿ ಆನಂತರ ಇಲ್ಲಿಗೆ ದಯಮಾಡಿಸ್ತಾರೆ. ಮುಂದೆ 1960ನೇ ಇಸ್ವಿಯಲ್ಲಿ ಅಜ್ಜವರಿಗೆ ಪಟ್ಟಾಧಿಕಾರ ಆಗ್ತೈತಿ. ಅದಕ್ಕೆ ಅಜ್ಜವರು ಒಂದು ಸಾಮಾಜಿಕ ಸೇವೆಗಳ ಮಾದರಿ ಅಂತ ಮಹಾಸ್ವಾಮಿಗಳು, ಆಚಾರವಂತರು, ವಿರಕ್ತರು ಹೆಂಗಿರಬೇಕು ಅಂದರೆ ಮಹಾಂತಪ್ಪುಗಳನ್ನು ನೋಡಿ ಕಲಿಬೇಕು. ಅಷ್ಟು ವಿರಕ್ತಾಶ್ರಮವನ್ನು ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಬಂದಂಥವ್ರು. ಅವರು ಕಾಶಿಯಿಂದ ಇಲ್ಲಿ ಬರುವ ಹೊತ್ನ್ಯಾಗ ಮೊದಲು ಪತ್ರ ಬರೋದು ಹಿರಿಯರಿಗೆಲ್ಲ ಏನಂತ, ನಾವು ಮಠಕ್ಕೆ ಬಂದ ಮೇಲೆ ನಮ್ಮ ಮಠದಲ್ಲಿರ್ತಕ್ಕಂಥ ಸಂಬಂಧಿಕರು ಯಾರೂ ಮಠದಾಗಿರಬಾರ್ದು, ವಿರಕ್ತ ಮಠ ಅದು, ಸಂಬಂಧಿಕರೆಲ್ಲ ಅವರು ಮನೆಗೆ ಕಳಿಸ್ಬಿಡ್ರಿ ಅಂತ ಹೇಳಿದರು. ಅವರೆಲ್ಲರೂ ಸಂಬಂಧಿಕರೆಲ್ಲ ನಮ್ಮ ಮಠ ಬಿಟ್ಟು ಹೊರಗಡೆ ಹೋದ್ಮೇಲೆ ಮಠಕ್ಕೆ ಬಂದರು. ಅವರು ಸಣ್ಣ ವಯಸ್ಸಿನಲ್ಲೇ ವಿರಕ್ತ ಆಶ್ರಮದ ಬಗ್ಗೆ ಅಪಾರವಾದಂಥ ಒಂದು ಶ್ರದ್ಧೆ ನಿಷ್ಠೆ ಇತ್ತು. ಮುಂದೆ ಮಹಾಂತ ಜೋಳಿಗೆ ಅಂತ 1971ನೇ ಇಸ್ವಿಗೆ ಅವರು ಚಿತ್ರಿಗೆ ಎಳಕಲ್ ಮಠಕ್ಕೆ ಪಟ್ಟಾಧಿಕಾರ ಆಗ್ತದೆ. ಚಿತ್ರಿಗೆ ಮಠಕ್ಕೆ ಅಂದರೆ ಎಳಕಲ್ ಮಠಕ್ಕೆ ಪಟ್ಟಾಧಿಕಾರ ಆಗತ್ತೆ. ಅಲ್ಲಿ 1974ನೇ ಇಸ್ವಿಯಲ್ಲಿ ಅವರು ಮಹಾಂತ ಜೋಳಿಗೆ ಅನ್ನುವಂಥದ್ದು ಕಾನ್ಸೆಪ್ಟ್ ತಯಾರು ಮಾಡ್ತಾರೆ. ಇದು ಪ್ರತಿಭಟನೆ ನಿಜ. ಆದರೆ ಯಾವುದಾದ್ರೂ ಸೌಲಭ್ಯ ಕೊಡಿ ಅಂತ ನಮ್ಮ ಸರ್ಕಾರವನ್ನ ಕೇಳೋ ಪ್ರತಿಭಟನೆ ಅಲ್ಲ. ಅಂದರೆ ಮಹಾಂತ ಜೋಳಿಗೆ ಅಂದರೆ ದುಶ್ಚಟಗಳನ್ನು ಕೇಳುವಂಥ ಜೋಳಿಗೆ, ದನ ಕನಕಗಳನ್ನು ಕೇಳಬಾರ್ದು. ಭಕ್ತರ ಮನೆ ಉದ್ಧಾರ ಆಗಬೇಕಾಗಿತ್ತಂದರೆ, ಭಕ್ತರ ನೋವು ನಿವಾರಣೆ ಆಗಬೇಕಾಗಿತ್ತಂದರೆ ಅವ್ರತಕ್ಕ ದುಶ್ಚಟಗಳನ್ನು ಜೋಳಿಗೆ ಹಾಕಿಸ್ಕೊಂಡ್ರೆ ಅವ್ರ ಮನೆ ಉದ್ಧಾರ ಆಕತಿ ಅನ್ನುವಂಥ ಕಾರಣದಿಂದ ಅವ್ರೇನು ಮಾಡಿದ್ರಂದರೆ ಈ ಮಹಾಂತ ಜೋಳಿಗೆ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಕಂಡುಹಿಡಿದರು. ನಿಮ್ಮಲ್ಲಿರುವ ದುಶ್ಚಟಗಳನ್ನ ಬಿಡಿ ಅಂತ ಜನರಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಮುಂದೆ ಒಂದ್ಸಲ ಕಂಡುಹಿಡಿದ ಮೇಲೆ ನಿರಂತರವಾಗಿ ಸುಮಾರು 50 ವರ್ಷಗಳವರೆಗೆ ಅದಕ್ಕೆ ಬದ್ಧರಾಗಿ ಆ ಕಾರ್ಯವನ್ನು ಮಾಡಿದರು. ಸುಮಾರು ಲಕ್ಷಾಂತರ ಜನರು ದುಶ್ಚಟಗಳನ್ನು ಬಿಡಿಸಿದರು. ಸುಮಾರು 16,000 ಹಳ್ಳಿಗಳನ್ನು ಅಡ್ಡಾಡಿದರು. ಈ ಶಾಲಾ ಮಕ್ಕಳು, ಹಿರಿಯರು, ಮಹಿಳೆಯರು ಮನೆ ಮನೆ ಬೀದಿ ಬೀದಿ ಸಂಚಾರ ಮಾಡಿ ನಿಮ್ಮಲ್ಲಿರುವ ದುಶ್ಚಟಗಳನ್ನ ಬಿಟ್ಟು ಆರೋಗ್ಯವಾಗಿ ಸಮೃದ್ಧಿಯ ಜೀವನವನ್ನ ಕಟ್ಟಿಕೊಳ್ಳಿ ಅನ್ನೋದು ಇವರ ಹೋರಾಟ. ಈ ವಿಭಿನ್ನ ಹೋರಾಟದ ರೂವಾರಿಗಳು ಇಲ್ಲಿನ ವಿಶಿಷ್ಟ ಶ್ರೀಗಳು. ನಿಂತಾಗ ನಿರಂತರವಾಗಿ ದುಶ್ಚಟಗಳನ್ನು ಬಿಡಿಸುವಂಥ ಮಹಾಕಾರ್ಯವನ್ನು ಅವರು ಮಾಡಿದರು. ನಮ್ಮ ದೊಡ್ಡ ಅದರ ಜೊತೆಗೆ ಬಸವಾದಿ ಶರಣರ ತತ್ವಗಳನ್ನು ಪ್ರಸಾರ ಮಾಡಿದರು ಮತ್ತು ಬಸವಣ್ಣವರ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸಿದರು. ಅವರಲ್ಲಿ ಜಾತಿಯ ಲವಲೇಶವೂ ಇದ್ದಿದ್ದಿಲ್ಲ. ಒಟ್ಟ ಜಾತಿ ಅನ್ನೋದೇ ಇದ್ದಿದ್ದಿಲ್ಲ ಅವರು. ಅದಕ್ಕೆ ಮನುಷ್ಯರೆಲ್ಲರೂ ಒಂದೇ. ಆ ಮನುಷ್ಯರಿಗೆ ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರ ಕೊಡೋದ್ರ ನಿಮಿತ್ತವಾಗಿ ಲಿಂಗ ಧಾರಣೆ ಮಾಡ್ತಾರೆ. ಎಲ್ಲರಿಗಿಂತ ಜಾತಿಯವರಿಗೆ ಅಂತ ಎಲ್ಲ ಜಾತಿಯವರು ಲಿಂಗ ಧಾರಣೆ ಮಾಡ್ತಾರೆ.
ಕೆಳವರ್ಗದವರು ಲಿಂಗದಾನ ಮಾಡಿದ್ರು, ಮೇಲ್ವರ್ಗದವರು ಲಿಂಗದಾನ ಮಾಡಿದ್ರು. ಎಲ್ಲರೂ ಅತ್ಯಂತ ಸರಿಸಮಾನವಾಗಿ ಕಂಡು ಬಂದರು. ಅದರಲ್ಲಿ ಕೆಳವರ್ಗದ ಮೇಲೆ ಅಪಾರವಾದ ಕರುಣೆ, ಪ್ರೀತಿ ಅಂತಃಕರಣ ಕೆಳವರ್ಗದವ್ರ ಮೇಲೆ. ಯಾಕಂದ್ರೆ ಭಾಳ ದಿವಸ ಶೋಷಣೆ ಒಳಗಡೆ ಆದವಲ್ಲ, ಅದಕ್ಕೆ ಅವರು ಭಾಳ ಪ್ರೀತಿ ಮಾಡ್ತಿದ್ರು ಮತ್ತು ಅವರ ಮಕ್ಕಳ ಶಾಲೆ ಕೆಲಸಕ್ಕೆ ಭಾಳ ಸಹಾಯ ಮಾಡ್ತಿದ್ರು. ಹೀಗಾಗಿ ಅವರು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಮಹಾಂತ ಜೋಳಿಗೆಯಿಂದ ಭಾಳ ಜನ ದುಶ್ಚಟಗಳನ್ನು ಬಿಟ್ಟರು. ಸುಮಾರು 16,000 ಹಳ್ಳಿಗಳನ್ನು ಅಡ್ಡಾಡಿದ್ರು. ಅದರ ಜೊತೆಗೆ ಬಸವಾದಿಶರಣ ತತ್ವಗಳನ್ನು, ಅಂದರೆ ಈ ಸಮಾಜದ ಮೂಢನಂಬಿಕೆ ಮತ್ತು ಒಂದು ಜಾತಿ, ಆ ಕಾರಣಕ್ಕಾಗಿ ಏನು ಮಾಡಿದ್ರು ಅಂದರೆ ಸಮಾಜ ಹಿಂದುಳಿದಿದೆ. ಅದಕ್ಕೆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಅಂತ ಮೌಢ್ಯತೆಯನ್ನು ಆಚರಣೆ ಮಾಡಬೇಡ್ರಿ. ಕಲ್ಲಾಗಪ್ಪಗ ಹಾಲಾಕೋದಾಗಲಿ, ಆ ನಂತರದಲ್ಲಿ ಗಿಡಕ್ಕೆ ಸೀರೆ ಸುತ್ತೋದಾಗಲಿ, ಇಂಥವೆಲ್ಲ ಮೌಢ್ಯತೆಯಿಂದ ಹೊರಗಡೆ ಬರಲಿ. ಅದನ್ನು ಆಗಕ್ಕೆ ಹಾಲಾಕೋ ಬದಲಿ ಮಕ್ಕಳ ಬಾಯಿಗೆ ಹಾಲು, ಗಿಡಕ್ಕೆ ಸೀರೆ ಸುತ್ತು ಬದಲಿ ಬಡ ಹೆಣ್ಮಕ್ಳಿಗೆ ಸೀರೆ ಕೊಡ್ರಿ. ಹಿಂಗೆ ಅವರು ಮೌಢ್ಯತೆಯನ್ನು ಮತ್ತು ಜಾತೀಯತೆಯನ್ನು ಅವೆರಡನ್ನೂ ನಿವಾರಣೆ ಮಾಡೋದಕ್ಕಾಗಿ ಅವರು ಬಹಳ ಪರಿಶ್ರಮ ಪಟ್ಟರು. ಮತ್ತು ಅವರು ಪ್ರಾಕ್ಟಿಕಲ್ಲಾಗಿ ಅದನ್ನು ನೋಡ್ಕೊತ ಬಂದರು. ತಾವೆಂದು ಜಾತೀಯತೆಯನ್ನು ಮಾಡಲಿಲ್ಲ ಮತ್ತು ಮೌಢ್ಯ ಆಚರಣೆಯನ್ನು ಮಾಡಿಲ್ಲ. ಶುದ್ಧವಾದ ಮಾನವೀಯತೆ ಆಚರಣೆಗಳನ್ನು ಮಾತ್ರ ಆಚರಣೆ ಮಾಡ್ಕೊತ ಬಂದರು. ಹೀಗಾಗಿ ಅವರು ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ದಾರ್ಶನಿಕರಾಗಿ ಇವತ್ತಿನ ದಿವಸ ನಮ್ಮ ಕಣ್ಣು ಮುಂದದಾರ. ನಮ್ಮ ಸೌದಿ ಮಠಕ್ಕೆ, ಇಳಕಲ್ ಮಠಕ್ಕೆ ಅಂತ ಮಹಾ ತಪಸ್ವಿಗಳು ಬಂದ್ರೆ ಆ ಮಠದ ಕೀರ್ತಿ ಇಡೀ ನಾಡಿಗೆ ತುಂಬ ಮತ್ತು ಸ್ವಭಾವದಲ್ಲಿ ಮಾತೃ ಹೃದಯ, ಭಾಳ ಅಂತಃಕರಣ ಅವರು. ಅದರಾಗ ಕಷ್ಟದಾಗಿದ್ದವ್ರ ಮೇಲೆ, ಬಡವ್ರ ಮೇಲೆ, ಕೆಳವರ್ಗದವ್ರ ಭಾಳ ಕರುಣೆ ಅವರು. ಆದ್ರೆ ಭಕ್ತರಂತ ಪಂಚಪ್ರಾಣ ಅವ್ರಿಗೆಂದು ಭಕ್ತರಿಗೇನು ನೋವಾಗಿರಬಾರ್ದು. ಹಂಗೆ ಅವರಿಗೆ ಅಂತಃಕರಣ ಇತ್ತು, ಭಾಳ ದೊಡ್ಡ ತಪಶಕ್ತಿ. ಹೀಗಾಗಿ ಸೌದಿ ಮಠಕ್ಕೆ ಅವರು ಸಿಕ್ಕದಂದ್ರೆ ಸೌದಿ ಭಕ್ತರು ಕೊಂಡು, ಇಳಕಲ್ ಮಠಕ್ಕೆ ಸಿಕ್ಕದಾದ್ರೆ ಇಳಕಲ್ ಚಿತ್ರಿಗೆ ಪೀಠದ ಸದ್ಭಕ್ತರು ಅಂತ ಮಹಾ ತಪಸ್ವಿಗಳು ಆಗಿರ್ಬೋದು. ಮತ್ತು ಯಾವಾಗಲೂ ಅವರ ಗುರುಗಳು ಸಂಗಮ ಬಸವೇಶ್ವರಿಗಳು ಅವ್ರನ್ನ ಯಾವತ್ತೂ ಸ್ಮರಣೆ ಮಾಡ್ತಿದ್ರು. ಸಂಗಮ ಶ್ರೀಗಳು ಸ್ಮರಣೋತ್ಸವ ಮಾಡ್ತಿದ್ರು. ಅವ್ರ ಮೇಲೆ ಅಪಾರ ಭಕ್ತಿ ಇತ್ತು ಗುರುಗಳ ಮೇಲೆ. ಹಿಂಗಾಗಿ ಸೌದಿ ಮಠ ಅಂದರೆ ದೊಡ್ಡ ಅಜ್ಜರ ಒಂದು ಹೆಸರಿನಿಂದ ಭಾಳ ಕೀರ್ತಿ ಬೆಳಗೈತಿ ಸೌದಿ ಮಠ. ಇಳಕಲ್ ಮಠದ ಕೀರ್ತಿ ಬೆಳಗೈತಿ ಅವರಿಂದ. ಮತ್ತು ಕರ್ನಾಟಕ ಸರ್ಕಾರ ಇವತ್ತಿಗೂ ಕೂಡ ಅವ್ರ ಹುಟ್ಟುಹಬ್ಬನ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಮಾಡ್ತಾರೆ. ಈ ಕರ್ನಾಟಕ ತುಂಬ ಆಗಸ್ಟ್ 1ನೇ ತಾರೀಕಿನ ದಿವಸ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಮತ್ತು ಅದು ಮಾಡೋದ್ರಿಂದ ಏನಾಗತ್ತೆ, ಅವ್ರ ಲಿಂಗದೊಳಗೆ ಆದರೂ ಕೂಡ ಅವ್ರು ನಿರಂತರವಾಗಿ ಅವ್ರದೇ ಮಹಾಂತ ಜೋಳಿಗೆ ಕಾನ್ಸೆಪ್ಟ್ ನಿರಂತರವಾಗಿ ನಡೆತಾರೆ. ಅದೊಂದು ಸರ್ಕಾರ ಒಂದು ದೊಡ್ಡ ಕೆಲಸ ಮಾಡಿತು. ಅಂದರೆ ಜನಗಳಿಗೆ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ದುಶ್ಚಟ ಮಾಡಬೇಡ್ರಿ ಅಂತ ಹೇಳುವಂಥ ಒಂದು ಅದ್ಭುತವಾದ ವೇದಿಕೆ ತಯಾರಾಗ್ತದೆ. ಅದಕ್ಕಾಗಿ ಅದರಿಂದಲೂ ಕೂಡ ಎಷ್ಟೋ ಜನ ಪ್ರೇರಿತರಾಗಿ ದುಶ್ಚಟಗಳನ್ನು ಬಿಟ್ಟಿದ್ದಾರೆ. ಮಹಾಂತ ಜೋಳಿ 1ನೇ ತಾರೀಕಿನ ದಿವಸ ಎಷ್ಟೋ ಜನ ದುಶ್ಚಟ ಬಿಡ್ತಾರೆ, ಜೋಳಿಗೆ ಹಾಕ್ತಾರೆ ಅವರು ಅಂತ ಇಷ್ಟು ಹೇಳಿ ಈ ಮಾತು. ನೀವು ಯಾವಾಗ ಈ ಮಠಕ್ಕೆ? ನಾವು ಈ ಮಠಕ್ಕೆ ಅಂದರೆ ನಮ್ಮ ದೊಡ್ಡ ಅಜ್ಜವರು 2004ನೇ ಇಸ್ವಿಯಲ್ಲಿ 2005ನೇ ಇಸ್ವಿ 2004ನೇ ಇಸ್ವಿಗೆ ಇಳಕಲ್ ಮಠಕ್ಕೆ ಮಾಡ್ತೀವಿ. 2005ನೇ ಇಸ್ವಿಗೆ ಇಲ್ಲಿ ಸೌದಿ ಮಠಕ್ಕೆ ಮಾಡ್ಕೊಂಡ್ರು. ದೊಡ್ಡ ಅಜ್ಜವರು ಮಾಡಿದ್ರು. ಇಲ್ಲಿ ಮತ್ತು ಇಲ್ಲಿ ಈ ಮಠಕ್ಕೂ ನೀವೇ ಇರಬೇಕು ಅಂತ ಹೇಳ್ಕೊಂಡು ಅಪ್ಪಣೆ ಮಾಡ್ತೀವಿ. ವಿದ್ಯಾಭ್ಯಾಸ ಹೌದು. ಈ ಇದಕ್ಕೆ ಜನಸೇವೆಗೆ ಮಾಡಬೇಕು. ನಾವು ಮುರುಘಾ ಮಠದಲ್ಲಿ ಇದ್ವಿ. ಅಲ್ಲಿ ಮಹಾಂತಪ್ಪಗಳು ಅಂತಿದ್ರು. ಅಲ್ಲಿ ಬರೀ ಶಿವಾನುಭವದೊಳಗಿದ್ವಿ. ಶಿವಾನುಭವ ಪಾಠ ಮಾಡೋದು, ಶಿವಾನುಭವ ತರಬೇತಿ ಶಿಬಿರ ಮಾಡೋದು. ಹಿಂಗೆ ಅದರೊಳಗೇ ಮನಸ್ಸು ಅದರೊಳಗೆ ತೊಡಗಿಬಿಟ್ಟಿರ್ತಾರೆ. ಹಿಂಗಾಗಿ ಲೌಕಿಕವಾದಂಥ ಈ ಒಂದು ವಕೀಲಿಕೆ ಮಾಡೋ ಕಡೆ ಮನಸ್ಸು ಹೋಗಲಿಲ್ಲ. ಅದಕ್ಕೆ ಅದನ್ನು ಬಿಟ್ಟು ನಾನು ಇದ್ರ ಕಡೆನೇ ಬಂದೆ. ಮತ್ತು ಇದನ್ನು ಮಹಾಂತಪ್ಪಗಳು ಗುರುತಿಸಿ ನೀವು ಸ್ವಾಮಿ ಆಗಬೇಕಪ್ಪ ಅಂತಿದ್ರು. ಮತ್ತು ಮುಂದೆ ಇಲ್ಲಿ ಅದನ್ನು ನೋಡಿಕೊಂಡು ಮಹಾಂತಪ್ಪಗಳು ತಮ್ಮ ಅಂತೇಳಿ ಕರ್ಕೊಂಡು ಈಗೆಲ್ಲ ಸದ್ಭಕ್ತರ ಮಾಡ್ತಾರಲ್ಲ. ಎಲ್ಲ ಸದ್ಭಕ್ತರದ ಅಷ್ಟು ಇದೆ. ಎಲ್ಲರೂ ಏನು ಕೊರತೆ ಇಲ್ದಂಗೆ ಮಾಡ್ತಾರೆ. ಏನು ಕೊರತೆ ಐತೆ ಹೇಳಿ, ಎಲ್ಲ ಸದ್ಭಕ್ತರ ಮಾಡ್ತಾರೆ ಅಷ್ಟು ಇದೆ. ಬೆಳಗ್ಗೆ ನೋಡ್ತಿದ್ರಿ ಎಲ್ಲಾನು ಬುತ್ತಿ ತೊಗೊಂಡು, ಅದು ಬಸವ ಬುತ್ತಿ ಇದೆ. ಬಸವ ಬುತ್ತಿ ಅಂತ ಸುಮಾರು ಒಂದು 250 ಜನ ತಾಯಿ ಅಂತ ಭಾಳ ಪ್ರಸಾರ ಮಾಡ್ಕೊಂಡು ಮಾಡಿದ್ರು. ಅಂದರೆ 4 ದಿವಸ ಕಾರ್ಯಕ್ರಮ ನಡೆದಿದೆ. ಅವಾಗ ಬಂದಂಥ ಅತಿಥಿಗಳಿಗೆ ಜನರಿಗೆ ರೊಟ್ಟಿ ಬೇಕಾಗಿದೆ. ಅದಕ್ಕೆ ಆ ರೊಟ್ಟಿಗೆ ಒಂದು ಬಸವ ಬುತ್ತಿ ಅಂತಂದು ಮಾಡ್ಕೊಂಬರಿಂದಾಗ ಅವ್ರಿಗೆ 50 ರೊಟ್ಟಿ 3 ರೊಟ್ಟಿ ಮಾಡ್ಕೊಂಬರ್ತಾರೆ, ಚಟ್ನಿ ಮಾಡ್ಕೊಂಬರ್ತಾರೆ. 4 ದಿವಸಕ್ಕೆ ಕಾರ್ಯಕ್ರಮ 1000 ಜನ ಊಟ ಮಾಡ್ತಾರೆ.
4 ದಿವಸಕ್ಕೆ ಆಗಲಿ ಅಂತ ಒಂದು ಬಸವ ಬುತ್ತಿಯನ್ನು ಮಾಡ್ಕೊಂಡು ಬರ್ತಾರೆ ಕಾಯಿಗಳೆಲ್ಲ ದಾಸೋಹಕಾಯಿ ಮಾಡ್ಕೊಂಡು. ಅದೇ 4 ದಿವಸ ನಾನು ಆಕತಿಗೆಲ್ಲ ಪ್ರಸಾದ. ಅದೇ ಮೊದಲೇ ಒಂದು ನೋಡಿ ನಿಮ್ಮ ಭಕ್ತರು ಬಂದಿದ್ರೆ ಅವಾಗ ಅಲ್ಲಿ ಕೂತಾಗ ಹೇಳಿದ್ರೆ ಅಲ್ಲಿ ನಾಯಿ ಬಂದಿದ್ದು ನಾನು ನೋಡೋಕೆ ಹೇಳಿದ್ರೆ, ಆದರೆ ಅವ್ರ ವಿಚಾರಕ್ಕೂ ನಿಮ್ಮ ವಿಚಾರಕ್ಕೂ ತಮ್ಮ ಎರಡು ಹೊತ್ತಿ ತಂದು ಹಾಕ್ಬೇಕು. ನಿಮ್ಮ ವಿಚಾರಕ್ಕೆ ನಾವು ವಿಚಾರ ಮಾಡೋಕ್ಕೂ ಏನು ವ್ಯತ್ಯಾಸ ಐತ್ರಿ? ನಾವು ನಿಮ್ಮಿಂದ ಏನು ನಾವು ತೊಗೊಂಡು ನಮ್ಮದು ಜೀವನ ಮುಂದೆ ಏನಿಲ್ಲ, ಅದು ಪ್ರಾಣಿ ಅದು ಬಂದದ್ದು ಅದು ಹಸ್ತಿರ್ತದೆ, ನಮ್ಗೆ ಹಸ್ತಿರ್ತದೆ, ಅದಕ್ಕೂ ಹೊಟ್ಟೆ ಐತಿ. ಅದಕ್ಕೆ ತಾನು ಹೋಗಿ ದಡದ ಮೇಲೆ ತಿನ್ನಕ್ಕೆ ಬರೋಂಗಿಲ್ಲ, ತಿನ್ನಕ್ಕೆ ಹೋಗಿ ಹೊಡಿತಾರೆ. ಅದಕ್ಕಾಗಿ ಬೇಕಾದಷ್ಟು ಹೊಟ್ಟೆ ಬಂದು ಮಾಡೋದು, ಅದಕ್ಕೂ ಹೊಟ್ಟೆ ಹಸ್ತಿರ್ತದೆ. ಅದು ಮಧ್ಯಾಹ್ನ, ಅದು ಮುಂಜಾನೆ ಮಧ್ಯಾಹ್ನ ಸಂಜೆ ಹೊಟ್ಟೆ ಹಸ್ತ ಬಿಡ್ತದೆ. ಅದಕ್ಕೊಂದು 4 ರೊಟ್ಟಿ ಹಾಕ್ಪ ಮತ್ತು ಅದು ಪ್ರಾಣಿ ಅಂತ ಅದು ಹಸ್ತಿ. ಈ ಊಟಕ್ಕೆ ಎಲ್ಲಕ್ಕೂ ದಿನ ಮಾಡ್ತೀವಿ. ಇವಾಗ ಜಾತ್ರೆ ವಿಶೇಷ ಏನಿದೆ? ಜಾತ್ರೆ ಒಳಗೆ ಪ್ರವಚನ ಭಾಳ ದಿವಸ ತಿಳ್ಕೊಂಡು ಅವ್ರಿಗೆ 1 ತಿಂಗಳ 1 ತಿಂಗಳಾಗಿ ಹೇಳ್ಕೊಂಡು ಬರತ್ತೆ. ಮತ್ತು ಈ ಜಾತ್ರೆ ಸಮಯದಾಗ ಏನು ಒಂದು ಅದು ಸನ್ಮಾನಗಳಿರ್ತವೆ, ವಿಶೇಷ ಉಪನ್ಯಾಸ ಇರ್ತೈತಿ. ಈಗ ನೋಡಿ, ನಾಳೆ ಲೈನ್ಮನ್ಗಳಿಗೆ ಒಂದು 100 ಜನ ಲೈನ್ಮನ್ಗಳು ದಂಪತಿಗಳಿಗೆ ಸನ್ಮಾನ ಇರ್ತದೆ. ಅದು ಮರುದಿವಸ ಏನೈತಲ್ಲ, ರೈತ ದಂಪತಿಗಳಿಗೆ ಒಂದು 100 ಜನ, ಮರುದಿವಸ ಶರಣ ದಂಪತಿಗಳಿಗೆ ಒಂದು 100 ಜನ, ಹಿಂಗೆ 3 ದಿವಸಕ್ಕೆ ಒಂದು 300 ಜನರಿಗೆ ಸನ್ಮಾನ ಆಗತ್ತಿ. ಸುಮ್ಮನೆ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು, ನೀವೆಲ್ಲ ಸರಿ ದಾರಿಗಾದಿರಪ್ಪ ಅಂತಂದ್ರೆ ಪ್ರೋತ್ಸಾಹ ಕೊಟ್ಟು ಸಂತೋಷ ಇರ್ತದೆ. ಆ ನಂತರದಲ್ಲಿ ಮತ್ತು ಬಂದ ಅತಿಥಿಗಳು ಸಾಕಷ್ಟು ಜನ ಅನುಭಾವಿಗಳು ಬಂದಿರ್ತಾರೆ. ಅನುಭಾವಿಗಳ ಕಡೆಯಿಂದ ಅನುಭವ ಮಾಡಿಸೋದು, ಎಲ್ಲ ಮಹಾಸ್ವಾಮೀಜಿಯವರು ದಯ ಮಾಡಿಸಿರ್ತಾರೆ. ಅಪ್ಪುಗಳೆಲ್ಲ ಅವರು ಅಮೃತ ನುಡಿಗಳ ಲಿಂಗದ ನುಡಿಗಳನ್ನು ಕೇಳಿಸೋದು. ಭಾಳ ದೊಡ್ಡ ಜ್ಞಾನಿಗಳು ತಪಸ್ಸುಗಳಿರ್ತಾರಲ್ಲ, ಅವ್ರ ಕಡೆಯಿಂದ 2 ಮಾತು ಕೇಳಿದ್ರೆ ಮನುಷ್ಯನ ಅಜ್ಞಾನ ಹಿಡಿದಿದೆ. ಅದಕ್ಕೆ ಎಲ್ಲ ಮಹಾತ್ಮರು ಬಂದಿರ್ತಾರೆ, ಅವ್ರು 2 ಮಾತುಗಳನ್ನು ಕೇಳಿ ಅಂತ ಮಾಡೋದಷ್ಟೇ. ಇವಾಗ ನಮ್ಮ ನಾಡು ಒಳಗೆ ಒಂದು ರಾಜಕಾರಣಿಗಳಿಂದ ಒಂದು ರಾಜಕೀಯ ಯಾವ ಥರ ಹೋಗ್ತಾ ಇದೆ ಅಂದ್ರೆ, ಈಗ ಧರ್ಮದೇ ಅವ್ರ ರಚನೆಯನ್ನು ಇವರೇ ಮಾಡ್ಕೊತಾರೆ. ಅದ್ರ ಬಗ್ಗೆ ನೀವು ನನ್ನ ಧರ್ಮದಲ್ಲಿ ಯಾವ ಧರ್ಮ ಒಂದೇ, ಮನುಷ್ಯನ ಧರ್ಮ ಒಂದೇ. ಬಸವ ಧರ್ಮ ಅಂದ್ರೆ ಮಾನವೀಯತೆಯಿಂದ ಕೂಡಿದಂಥ ಧರ್ಮ, ಮನುಷ್ಯರೆಲ್ಲರೂ ಒಂದೇ ಅನ್ನುವಂಥ ಧರ್ಮ. ಅದನ್ನೇ ದೊಡ್ಡದಾದ ಪ್ರಸಾರ ಮಾಡ್ಕೊಂತ ಬಂತಾರೆ. ಎಲ್ಲ ಸಂಪ್ರದಾಯ ಅಂದ್ರೆ ಒಂದು ಬೇರೆ ಧರ್ಮದ ಸಂಪ್ರದಾಯ ಬೇರೆ ಇರ್ತದೆ, ನಮ್ಮದು ಸಂಪ್ರದಾಯ ಬೇರೆ. ಇವಾಗ ಬೇರೆ ಸಂಪ್ರದಾಯದ ಹುಡುಗಿನ ಮದುವೆ ಆಗಬೇಕು, ಇದರಲ್ಲಿ ಏನಾದರೂ ವ್ಯತ್ಯಾಸ? ಏನಿಲ್ಲ, ಬಸವ ಲಿಂಗಾಯತ ಧರ್ಮದಲ್ಲಿ ಜಾತಿನೇ ಇಲ್ಲ. ಬಸವಣ್ಣವ್ರ ಜಾತಿನೇ ಬೇಡ, ಅದು ಮನುಷ್ಯರಿದ್ರೆ ಸಾಕಂತ. ಮತ್ತು ಯಾವುದೇ ಜಾತಿಯಿಂದ ಬರಲಿ ಅವ್ರಿಗೆ ಮದುವೆ ಮಾಡೋಕ್ಕೆ ಅವಕಾಶ ಕೊಟ್ಟರು ಬಸವಣ್ಣ. ಅದರ ಒಂದು ಸಂಸ್ಕಾರ ಕಟ್ಕೊಂಡು ಲಿಂಗ, ಆ ಹುಡುಗನ ಲಿಂಗ ಕಟ್ಕೊಳ್ಬೇಕು, ಈ ಹುಡುಗಿ ಲಿಂಗ ಕಟ್ಬೇಕು. ಅವ್ರು ಯಾವ ಜಾತಿಯಿಂದ ಯಾಕೆ ಬರಲಿ, ಆದ್ರೆ ಅವರಿಬ್ಬರು ಒಂದು ಸಂಸ್ಕಾರಕ್ಕೆ ಒಳಗಡೆ ಆಗಬೇಕು. ಅವಾಗಿಬ್ಬರು ಒಳಗಡೆ ಒಂದೇ ಸಂಸ್ಕಾರವಂತರ, ಒಂದೇ ಸಂಸ್ಕಾರವಂತರ ಆದಮೇಲೆ ಒಂದೇ ಸಂಸ್ಕಾರದ ವಂತರ ಮಧ್ಯದಲ್ಲಿ ನಡೀತಕ್ಕಂಥ ಮದುವೆ. ಅಂದರೆ ಯಾವುದೇ ಹಿನ್ನೆಲೆ ಏನೇ ಇರ್ಬೋದು, ಬಟ್ ಪರಿವರ್ತನೆಗೆ ಅವಕಾಶ ಇರ್ತದೆ. ಹಂಗೆ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಲಿಂಗಾಯತ ಧರ್ಮದಲ್ಲಿ ಒಟ್ಟು ಜಾತಿ ಅನ್ನೋದಿಲ್ಲ. ಇವೆಲ್ಲ ಜಾತಿ ಬಂದು ಇದ್ರ ಮೇಲಿಂತ್ರ ಬಂದಾವು, ಇದ್ರ ಮೇಲಿಂತ್ರ ವೃತ್ತಿ ಮೇಲಿಂತ್ರ ಬಂದಾವು. ಮಠಕ್ರಿ ಮುಂದೆ ಏನಾರೇ ಹೆಚ್ಚಾಗಿ ಏನಾರೇ ಮಠದಿಂದ ಜನಸಹಾಯ ಮಾಡೋದು, ಇಲ್ಲಾಂದ್ರೆ ಯಾಕೆ ಸೇವೆ ಮಾಡೋದು, ಈ ಥರ ಯಾವ್ದಾದ್ರು ಯೋಜನೆ ನೋಡ್ಬೇಕು. ನಮ್ಮೆಲ್ಲ ಮನಸ್ಸು ಭಕ್ತರು ಅದಾರ, ಅವ್ರನ್ನ ಕೇಳ್ಬೇಕ್ರಿ. ಅವ್ರೇನು ಮತ್ತು ಅವರ ಶಕ್ತಿ ದೊಡ್ಡ ಶಕ್ತಿ ಕೂಡ ವಿಚಾರ ಮಾಡೋದಂತ ಅವ್ರೇನು ಮಾಡ್ತಾರೆ ಅಂತ ಮಾಡೋದು. ಇವಾಗ ಪ್ರವಚನ ಮತ್ತು ಎಲ್ಲ ವಚನಗಳು ಎಲ್ಲ ನೋಡಿ ವಿದ್ಯಾಭ್ಯಾಸ ಅದಕ್ಕೆ ಒಂದು ಬೋರ್ಡಿಂಗ್ ಮಾಡ್ಬೇಕಂತ ಐತಿ. ಅಗ್ನಿಯೊಳಗೆ ಒಂದು 3 ಎಕರೆ ಜಮೀನು ತೊಗೊಂಡಿರ್ತೀವಿ, ಬೋರ್ಡಿಂಗ್ ಮಾಡ್ಬೇಕಂತ ಐತಿ. ಅದನ್ನೂ ಸ್ವಲ್ಪ ಎಲ್ಲ ಸರಿ ಹೋಗ್ಬೇಕಾಗೈತೆ. ಸರಿ ಹೋದ್ಮ್ಯಾಗ ನಮ್ಮ ಭಕ್ತರೆಲ್ಲ ಕೂಡಿ ಅಲ್ಲೊಂದು ಬೋರ್ಡಿಂಗ್ ಮಾಡೋಣ ಅಂತ ಹೇಳಿ ಹುಡುಗರಿಗೆ, ಹಳ್ಳಿ ಹುಡುಗರಿಗೆ, ಸೌದಿ ಹುಡುಗರಿಗೆ. ಯಾಕಂದ್ರೆ ಮುಂಜಾನೆ ಹಳ್ಳಿಯಿಂದ ಹೋಗ್ಬೇಕಾರೆ 7ಕ್ಕೆ ಹೋಗ್ಬೇಕು, ಅಲ್ಲಿ 9-9ರಿಗೆ ಹೋಗ್ತಾರೆ. ಮುಂಜಾನೆ 7ಕ್ಕೆ ಊಟ ಮಾಡ್ಕೊಂಡು ಹೋಗ್ತೀವಿ, ಮತ್ತು ಸಾಯಂಕಾಲ 6-7ಕ್ಕೆ ಬರ್ತಾರೆ ನನಗೆ. ಹಿಂಗಾಗಿ ಪ್ರಸಾದ ಆಗಂಗಿಲ್ಲ, ಹಿಂಗಾಗಿ ವೀಕ್ನೆಸ್ ಆಗಿರ್ತೈತೆ ಹುಡುಗರು. ಅದಕ್ಕೆ ಮತ್ತು ಅಲ್ಲೇ ವಾರಗಟ್ಟಲೆ ಅಲ್ಲೇ ಇತ್ತು, ವಾರಕ್ಕೆ ಒಂದ್ಸಲ ಬೇಕಾದ್ರೆ ಊಡಿ ಬರಲಿ. ಅದಕ್ಕಾಗಿ ಆ ದೃಷ್ಟಿಯಿಂದ ಮಕ್ಕಳು ಕೆಲವು ಮಂದಿ ಹುಡುಗರು ಹೆಮೋಗ್ಲೋಬಿನ್ ಕಡಿಮೆ ಆಯ್ತು 1 ವರ್ಷ. ಅದಕ್ಕಾಗಿ ಆ ಹುಡುಗರಿಗೆ ಒಂದು ಬೋರ್ಡಿಂಗ್ ಮಾಡ್ಬೇಕಂತ ಅಪೇಕ್ಷೆ ಆಯ್ತು ನಮ್ಮೆಲ್ಲ ಸದ್ಭಕ್ತರದ್ದು. ಅದ್ರ ಸಲುವಾಗಿ 3 ಎಕರೆ ಜಮೀನು ತೊಗೊಂಡಾಗ ಮುಂದೆ ಅವರೆಲ್ಲ ಕೂಡಿಸ್ಕೊಂಡು ಅವರೆಲ್ಲ ಹೆಂಗೆ ಮಾಡ್ತಾರೆ.
ಪ್ರತಿ ವರ್ಷನೂ ಜಾತ್ರೆ ಇವಾಗ ಕಬಡ್ಡಿ ಆಡ್ಸೋದಾಗಿರ್ಬೋದು, ವಚನಗಳ ಸಾಹಿತ್ಯ ಕಂಠಪಾಠ ಸ್ಪರ್ಧೆ. ಕಂಠಪಾಠ ಸ್ಪರ್ಧೆ ಎಲ್ಲ ನಡೆಸ್ಕೊತ ಬರತ್ರಿ. ಇನ್ನು ಆ ಹುಡುಗರಿಗೆ ಮುಂದಿನ ಬರೋ ಪೀಳಿಗೆ ಏನು ಬೆಳಿಬೇಕು, ನಮ್ಮ ಧರ್ಮದ ನಮ್ದು ಇದನ್ನ ಸಂಸ್ಕಾರ ಏನಿಲ್ಲ, ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ತಂದೆ ತಾಯಿ ಆಸ್ತಿ ಬಯಸ್ತಾರೆ, ತಂದೆ ತಾಯಿ ಸೇವೆ ಮಾಡಕ್ಕೆ ತಯಾರಿಲ್ಲ. ಅವ್ರ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ಅವ್ರ ಶಕ್ತಿ ಹೋಗಿರುತ್ತೆ, ಅವತ್ತು ನಾವು ನಿರ್ಲಕ್ಷ್ಯ ಮಾಡಬೇಕು, ಅವ್ರನ್ನ ಬೈಯೋದು ಅನ್ನೋದ್ರಿಂದ ಇನ್ನೂ ಭಾಳ ಅದು ಸಂಸ್ಕಾರ ಅಲ್ಲ. ಅಂದರೆ ತಂದೆ ತಾಯಿಗಳ ದೇವರಂತ ಕಾಣಬೇಕು, ಗುರು ಹಿರಿಯರನ್ನೆಲ್ಲ ಅವ್ರಿಗೆ ಗೌರವದಿಂದ ಕಾಣಬೇಕು. ಇದು ಮೊದಲನೇ ಸಂಸ್ಕಾರ. ಇದು ಎರಡನೇ ಸಂಸ್ಕಾರ ಅಂತಂದ್ರೆ ಇನ್ನೊಬ್ಬರದ್ದು ಯಾವುದೋ ಅನ್ಯಾಯದಿಂದ ಅಪಹರಿಸಬಾರ್ದಪ್ಪ. ಅವ್ರು ದುಡಿದದ್ದು ಅವ್ರಿಗೆ, ನಾವು ದುಡಿದು ನಮಗೆ ಅನ್ಬೇಕು. ಮಂದಿ ದುಡಿದದ್ದನ್ನು ಅಪಹರಿಸಬಾರ್ದು. ಆನಂತರ ಮತ್ತು ವ್ಯವಹಾರದಲ್ಲಿ ಶುದ್ಧತೆ ಇರಬೇಕು, ಕೊಡೋದು ತಗೊಳ್ಳೋದು ಕರೆಕ್ಟ್ ಇರಬೇಕು. ಇವೆಲ್ಲ ಸಂಸ್ಕಾರಗಳಿರಲ್ಲ. ಈ ಸಂಸ್ಕಾರಗಳಿದ್ದು ಅಂತಂದ್ರೆ ಏನಾಗುತ್ತೆ, ಸಮಾಜ ಚಂದ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ಜಗಳ ಹಚ್ಚೋದು ಮಾಡೋದು, ಜನ ಚಲೋ ಇರೋಂಗಿಲ್ಲ. ಸಂಸ್ಕಾರ ಅಲ್ಲ. ಸಂಸ್ಕಾರವಂತರು ಅಂತದ್ದು ಯಾವುದು ಮಾಡೋಂಗಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ಸಂಸ್ಕಾರ ಇರಲಿ ಅಂತಂದು ಸಂಸ್ಕಾರ ಮಾಡ್ಕೊತ ಹೋಗೋದು. ಲಿಂಗ ಕಟ್ಟೋದು, ವಿಭೂತಿ ಹಚ್ಚೋದು, ವಚನ ಅನ್ನೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮನುಷ್ಯನ ಸಂಸ್ಕಾರ. ದಾಸೋಹ ಮಾಡೋದು, ಮಠದೊಳಗೆಲ್ಲ ಹಿಂಗೆ ಶರಣರು ಬಂದಾಗ ಪ್ರವಚನ ಕೇಳೋದು, ಇದರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಅಂತ. ಇವಾಗ ಭಕ್ತಾದಿಗಳು ನೋಡಿದ್ರೆ ಅಡುಗೆ ಹಾಕೋದ್ರಿಂದ, ಅಡುಗೆ ಮಾಡೋದ್ರಿಂದ, ಯಾವುದೇ ಮಠದ ಸೇವೆ ಆಗ್ಬಿಟ್ಟು ಎಲ್ಲರೂ ಬಂದು ಮಾಡ್ತಾರೆ. ಇದಕ್ಕೆ ಏನಿದೆ ಅದು ಅವ್ರಿಗೆ ಏನು ತೃಪ್ತಿ ಏನಂದ್ರೆ ಅವ್ರಿಗೆ ಒಂದು ವಿಶ್ವಾಸ, ನಂಬಿಕೆ. ಮಠದ ಸ್ವಾಮಿಗಳು ಮ್ಯಾಗ ಒಂದು ನಂಬಿಕೆ. ಅಂದ್ರೆ ಈಗ ದೊಡ್ಡ ಮಾಂತಪುರ ಅವ್ರು ಭಾಳ ದೊಡ್ಡ ತಪಸ್ವಿಗಳು, ಅಂತಃಕರಣ, ಅವರಿಂದ ಅವರಿಗೆ ಕಲ್ಯಾಣ ಇರುತ್ತೆ. ಏನೋ ಕಷ್ಟ ನಷ್ಟ ಅವರಿಂದ ಭಾಳ ಆಗಿರ್ತಾರೆ, ಅಂದ್ರೆ ಅವ್ರಿಗೆ ಆಶೀರ್ವಾದ ಆಗಿರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಒಂದು ನಂಬಿಕೆ ಇಡ್ತಾರೆ, ಅದು ಅವರು ಸೇವಾ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಆ ನಂಬಿಕೆನೇ ಇದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅವ್ರ ಭಕ್ತಿ ಅದು, ಆ ಸದ್ಭಕ್ತರ ಭಕ್ತಿ ಒಂದು. ಈಗ ನಮ್ಮ ದೊಡ್ಡ ಜನ್ಮ ಇರುವಂಥ ಭಕ್ತಿ, ಆ ಭಕ್ತಿ ಏನೈತಿಲ್ಲ ಅವ್ರಿಗೆ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವು ಸಣ್ಣಾಗಿದ್ದಲ್ಲಿ ಇಲ್ಲೇ ಊರ ಶಾಲೆಗೆ ಮಾತ ಶಿಬಿರಗಳು ಶಾಲೆಗೆ ಹೋಗಿದ್ವಿ. ಅವಾಗ ಮ್ಯಾಥ್ಸ್ ನಾವು ಕನ್ನಡ ಶಾಲೆಗೆ ಮತ್ತು ಕಾನ್ವೆಂಟ್ ಶಾಲೆ ಎರಡು ಎಲ್ಲ ಭಾಗಗಳು ಕೂಡಿಸಿದ್ವಿ. ಮ್ಯಾಥ್ಸ್ ಒಬ್ಬರು ಇಲ್ಲಿ ಕಂಪ್ಯೂಟರ್ ವಿಜ್ಞಾನ ಅಂತಂದ್ರೆ ಬಸವರಾಜ್ ಕರೆಸಿ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ಸಿದ್ರು. ಅವಾಗಿನ ಹಿಡಿದು ಆ ಥರ ಕಾರ್ಯಕ್ರಮಗಳು ನಡೆದವಲ್ಲ. ಭಾಳ ಜನ ಅಂಥದ್ದು ವಿಶೇಷ ಪ್ರತಿಭೆಗಳು ಬರ್ತಿರ್ತಾರೆ. ಅಂತ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಕ್ಕಳ ಸಲುವಾಗಿ ಕಳ್ಸೋದು ಅವ್ರನ್ನೆಲ್ಲ. ಈಗ ನಾಳೆಲ್ಲ 3 ದಿವಸ ಒಳ್ಳೆ ಅನುಭವಗಳು ಅದೆಲ್ಲ ಕಳ್ಸೋದು ಮಕ್ಕಳ ಸಲ, ಮುಂದಿನ ಮಕ್ಕಳ ಬೆಳವಣಿಗೆ. ನೀವು ನೋಡ್ಕೊಂತಾನೆ ಬೆಳೆದಿರ್ತಾರೆ ಹುಡುಗರು. ಇಲ್ಲಿ ಇವತ್ತು ಮಧ್ಯಾಹ್ನ ಬಂದಿದ್ರು. ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಇಲ್ಲಿ ಮಾಡಿದಾಗ ಓಡಾಡಿದ್ವಿ, ಇಲ್ಲಿ ಪ್ರವಚನ ಕೇಳಿದ್ವಿ, ಸೇವಾ ಮಾಡಿದ್ವಿ, ಲಿಂಗ ಕಟ್ಕೊಂಡಿದ್ವಿ, ವಚನ ಅಂದಿದ್ವಿ, ವಚನ ಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ. ಈಗ ನಮಗೆಲ್ಲ ಅದು ಎಂಥ ವಾತಾವರಣ ಬೆಳೆದಿಲ್ಲಪ್ಪ ಅಂತ ಈಗ ಅನ್ಸುತ್ತೆ. ಅವಾಗ ಅನಿಸ್ಲಿಲ್ಲ. ಈಗೆಲ್ಲ ಹೊರಗಿನ ವಾತಾವರಣ ನೋಡಿಬಿಟ್ರೆ ನಮ್ಗೆ ಅದು ಭಾಳ ಕೆಟ್ಟ ಅನಿಸುತ್ತೆ. ನಾವು ಅಂಥ ವಾತಾವರಣ ಸಿಗಲಿಲ್ಲ, ಇಂಥ ಚಲೋ ವಾತಾವರಣ ಸಿಕ್ಕಿದ್ವಿ, ಮಾತಾ ಹೋಲಿದ್ರಲ್ಲಿ ಇಂಥ ವಾತಾವರಣ ಬಂತು ನಮಗೆ. ಈಗ ಅದನ್ನೇ ನಮ್ಮ ಮಕ್ಕಳಿಗೆ ಕಲಿಸಕತ್ತೀವಿ. ಹಿಂಗಾಗಿ ನಮ್ಮ ಜೀವನ ಭಾಳ ಚಲೋ ಆಗೈತಿ ಅಂತ ಹೇಳಿದ್ರು. ಇದಾಗ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ. ಇವಾಗ ಸಣ್ಣ ವಯಸ್ಸಿನಾಗ ಅಂದ್ರೆ ಚಟ ಮಾಡೋದು, ಕೊಡೋದು, ಈ ಥರ ನೀವು ಫಂಕ್ಷನ್ ಆಗಿ ಹೇಳಿದ್ರಿ ಮಧ್ಯಾಹ್ನ ಸಾಯಂಕಾಲ. ಅಂದ್ರೆ ಒಂದು ಸಲ ಕುಡಿದಿದ್ದು 8 ಸಲ ಮುಂದೆ ಎಫೆಕ್ಟ್ ಆಗ್ತದೆ ನೋಡ್ಬೇಕು. ಅದೇ ಸಣ್ಣ ವಯಸ್ಸಿನಾಗ ಅದು ಮುಟ್ಟಬಾರ್ದು ಅಂದ್ರೆ ಏನು ಮಾಡಬೇಕು? ಅದನ್ನು ಮುಟ್ಟಬಾರ್ದು ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇದರಿಂದ ಕುಡಿದ್ರೆ ಕ್ಯಾನ್ಸರ್ ಬರ್ತೈತಿ, ಇದನ್ನು ಕುಡಿದ್ರೆ ಅನಾಹುತ ಆಗೈತಿ, ದುಡ್ಡು ಹಾಳಾಗೈತಿ, ಆರೋಗ್ಯ ಹಾಳಾಗಿ ಇಡೀ ಭವಿಷ್ಯನ ಹಾಳಾಗೈತಿ. ಹಿಂಗೆ ಅವ್ರಿಗೆ ಒಂದು ತಿಳುವಳಿಕೆ ಕೊಡಬೇಕು. ಅವಾಗ ಅದನ್ನು ಅವ್ರಿಗೆ ಎದುರುಗಡೆ ಇಟ್ಟು ಕುಡಿಯೋದಿಲ್ಲ. ತಿಳುವಳಿಕೆನೇ, ಜಾಗೃತಿನೇ ಮುಖ್ಯ, ಅರಿವು ಮೂಡಿಸೋದೇ ಮುಖ್ಯ. ಇನ್ನು ಸರ್ಕಾರದ ಕೆಲಸ ಅಂತ ಅದನ್ನು ಮತ್ತೆ ಬ್ಯಾನ್ ಮಾಡಬೇಕು. ಅದು ಯಾವಾಗ ಇವಾಗ ಪ್ರಾಣಿಗಳನ್ನ ಕೈಯಿರ್ಬೋದು, ತಿನ್ನೋದಿರ್ಬೋದು, ಅದು ಯಾಕಂದ್ರೆ ಮನುಷ್ಯನಿಲ್ಲ ಅಂದ್ರೆ ನಾವು ಒಂಥರ ಮನುಷ್ಯ, ಅದಕ್ಕೆ ನಮಗೂ ಒಂದು ನಿಮಿಷದಾಗ ಕಡ್ದಾಗ ಏನಾದ್ರು ಅಂದ್ರೆ ನಮ್ಮ ಆ ಪ್ರಾಣಿಗಳಿಗೆ ಯಾವ ಥರ ಈ ಮನುಷ್ಯರಿಗೆ ಹೆಂಗೆ ತಿಳಿಸ್ಬೇಕು ಅಂತ ಮನುಷ್ಯನಿಗೆ ಅರಿವು ಬರಬೇಕು, ಕರುಣೆ ಬರಬೇಕು. ನಮ್ಮಂಗೆ ಅವಕ್ಕೂ ಜೀವನ ಐತಿ. ಈಗ ನಾವು ಹೆಂಗೆ ಮನೆಯ ಮಕ್ಕಳು ಕಾಯ್ತಿರ್ತಾವೆ, ಹೆಣ್ಮಕ್ಳು ಹಂಗೆ ಪ್ರಾಣಿಗಳಿಗೆ ಮಕ್ಕಳು, ಅಲ್ಲಿ ತಾಯಿ ಮಗುವಿನ ಸಂಬಂಧ ಎಲ್ಲ ಇರ್ತದೆ. ಅದು
ಅಂದರೆ ತಾಯಿ ಹೊರಗಡೆ ಹೋಗಿರ್ತೈತಿಲ್ಲ, ಆಹಾರ ತೊಗೊಂಬರ್ತೈತಿ ಕೂಸಿಗೆ, ಆಹಾರ ತೊಗೊಂಬಂದು ಉಣಿಸ್ತೈತಿ ಕೂಸಿಗೆ. ಮತ್ತು ಆಹಾರ ತೊಗೊಂಬರಕ್ಕೆ ಹೋದಾಗ ತಾಯಿ ನಾವು ಬಂದು ಅಂತ ಕೂಸಿ ಬಡಬಡಿಸ್ತೀವಿ, ನೋವಾಗೈತಿ. ಈ ಒಂದು ಅರಿವು ಏನಾಗಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬರಬೇಕು. ಬಂದಾಗ ಏನಾಗತ್ತಲ್ಲ ಅಂದ್ರೆ ಇನ್ನೊಂದು ಪ್ರಾಣಿ ಬಗ್ಗೆ ಕೊಲ್ಲೋದು ಬಿಡ್ತಾರೆ. ಆ ಅರಿವು ಇರಂಗಿಲ್ಲ ಜನರಿಗೆ. ಏನು ತಿನ್ನೋದಂತ ಗಂಡಾಗ ಅದಕ್ಕೂ ಪ್ರಾಣಿಗೂ ಮನಸ್ಸಿದೆ, ಪ್ರಾಣಿಗೂ ಪ್ರಜ್ಞೆ ಇದೆ. ತನ್ನ ಮಕ್ಕಳು, ತನ್ನ ಮರಿ, ತನ್ನ ಸಂಸಾರದ ಪ್ರಜ್ಞೆ ಭಾಳ. ಅಂದರೆ ತನ್ನ ಕೂಸಿಗೆ ಎಲ್ಲಿಂದ ತೊಗೊಂಡು ಆಹಾರ ತೊಗೊಂಡು ಉಳಿಸ್ತೈತಿ. ಮತ್ತು ಇಷ್ಟು ಮನುಷ್ಯನ ಹೆಂಗೆ ಬದುಕಿಸ್ತಾನೆ, ಮನುಷ್ಯ ಹೆಂಗೆ ಲಕ್ಷ ಕೊಟ್ಟು ಮಕ್ಕಳು ಬದುಕಿಸ್ತಾನೆ, ಅದಕ್ಕಿಂತ ಹೆಚ್ಚು ಮಕ್ಕಳು ಬದುಕಿಸ್ತಾರೆ. ಮತ್ತು ಅದೊಂದು ಆ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಇವಾಗ ಸ್ವಲ್ಪ ಹೊರಗಡೆ ಮಾಂಸಶಿವಗಳು ಸಾಹಿತ್ಯ ಸ್ವಲ್ಪ ಹೇಳಿದ್ರೆ ಬಳಸಿದಂಥ ಸಾಮಗ್ರಿಗಳು ಅದೊಂದು ಸಣ್ಣದೊಂದು ಮ್ಯೂಸಿಯಂ ಮಾಡೈತಿ. ಅಲ್ಲೇನು ಅವ್ರ ಕೈಯಾರ ಮುಟ್ಟಿನ ವಸ್ತುಗಳನ್ನು ಸುಮ್ಮನೆ ಅದು ಗುರುತಾಗಲಿ, ಅವ್ರ ನೆನಪಿಗೋಸ್ಕರ ಮಾಡಿದ್ದಾರೆ. ಅದನ್ನ ಅವರೇನು ಕೈ ಮುಟ್ಟಿ ಸ್ವಲ್ಪ ಬಟ್ಟೆ ಮಾಂಸಶಿವಗಳು ತಮ್ಮ ಬಟ್ಟೆ ತಾವ ಹೊಡ್ಕೋದಾಗಿರ್ಬೋದು, ಎಷ್ಟೋ ಹರಿದ್ರು ತಾವ ಅಲ್ಲೇ ನಮ್ದು ಪ್ರವಚನಗಳಾಗ ಹೊರಗಡೆ ಅಂತ ಅವ್ರು ಅಲ್ಲೇ ಹೊಡ್ಕೊತಿದ್ರು, ಅಲ್ಲೇ ತಗೊಂಡು ಅಲ್ಲೇ ಅದು ಒಂದು ಬ್ರ್ಯಾಂಡೆಡ್ ಬಟ್ಟೆ ಬಂದ್ಬಿಟ್ಟು ಈ ಒಂದಿತ್ತಲ್ಲ ಒಂದು ಅಂದ ಬಟ್ಟೆ ಇದನ್ನ ಹಾಕಿದ್ದು ಅದನ್ನ ಹಾಕಿದ್ದು ಮಾಂಸಶಿವಗಳು ಎಲ್ಲ ಬಟ್ಟೆನ ಅದ್ರ ಬಗ್ಗೆ ಇವಾಗ ಸ್ವಾವಲಂಬಿ ಜೀವನ ಮತ್ತು ಅನವಶ್ಯಕ ಬಟ್ಟೆಗಳನ್ನ ಹೆಚ್ಚಿಗೆ ಸಂಗ್ರಹ ಮಾಡಬಾರ್ದು. ನಮಗೆ ಎಷ್ಟು ಅವಶ್ಯಕತೆ ಅಷ್ಟೇ ಇಟ್ಕೋಬೇಕು, ಸಂಗ್ರಹ ಜಾಸ್ತಿ ಆಗಬಾರ್ದು ಅನ್ನೋದೇ ಅವರ ವಿಚಾರ ಇರ್ತದೆ. ಮತ್ತು ಇನ್ನೊಬ್ಬರಿಗೆ ಬರ್ತದೆ, ಅದು ಒಳ್ಳೆಯ ವಿಚಾರ. ಮತ್ತೆ ಯಾವ ಸ್ಥಾಪನೆ ಐತ್ರಿ? ಇದು ಸ್ಥಾಪನೆ ಇಲ್ಲಿ ಎಷ್ಟು ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಕರೆಕ್ಟ್ ಎಕ್ಸಾಕ್ಟ್ ಇಸ್ವಿ ಪುಸ್ತಕದಾಗ ನೋಡೇನಿ, ನೆನಪಾರೆ ನಾನು. ಅದು ಕರೆಕ್ಟ್ ಎಕ್ಸಾಕ್ಟ್ ಇಸ್ವಿ ನೆನಪಾರೇನಿ. ಆದರೆ ನಾವು 5ನೇ ಸ್ವಾಮಿಗಳಿಗೆ 1404ನೇದಾಗ ನಾ 5ನೇ. ಅಲ್ಲಿ ಇತಿಹಾಸ ಸಿಗ್ತೈತೆ, ಸ್ಪಷ್ಟ ಇತಿಹಾಸ. ಅದ್ರ ಹಿಂದಿನ ಇತಿಹಾಸ ನಮಗೆ ಸಿಗ್ತಾ ಇಲ್ಲ, ಅಸ್ಪಷ್ಟ ಐತೆ. ಅದರಿಂದ ಎಷ್ಟು ಮಂದಿ ಸ್ವಾಮಿಗಳಾಗ್ಯಾರ ನಮ್ಗೆ ಗೊತ್ತಿಲ್ಲ. ಆದರೆ 5ನೇ ಸ್ವಾಮಿಗಳ ಮಠ ಮಾತ್ರ ಸ್ಪಷ್ಟವಾದ ಇತಿಹಾಸ ಸಿಗ್ತದೆ. ಅದ್ರ ಹಿಂದಿನ ಸ್ವಾಮಿಗಳ ಇತಿಹಾಸ ಸಿಗಂಗಿಲ್ಲ. ಅದಕ್ಕೆ ಅಷ್ಟೇ ಅವಾಗಿನ ಅವ್ರ ಸ್ವಾಮಿಗಳ ಫೋಟೋ ಸಕಟ್ ನಮ್ಗೆ ಯಾಕಂದ್ರೆ ಫೋಟೋಗ್ರಾಫಿ ಇದ್ದಿದ್ದಿಲ್ಲ, ಫೋಟೋ ಇದ್ದಿದ್ದಿಲ್ಲ. ಮಾಂತಶಿವಿ ಮತ್ತು ಸಂಗಮೇಶ್ವರ ಸ್ವಾಮಿಗಳು ಅಲ್ಲಿಂದ ಅದ್ರ ಹಿಂದೆ 2 ಸ್ವಾಮಿಗಳದ್ದು ಇತಿಹಾಸ ಇದೆ. ಆದ್ರೆ 5 ಮಂದಿ ಸ್ವಾಮಿಗಳ ಇತಿಹಾಸ ಸಿಗ್ತೈತಿ. ಆದ್ರೆ ಹಿಂದಿನವರು ಸಿಗಂಗಿಲ್ಲ, ಚರಿತ್ರೆ ಸಿಗಂಗಿಲ್ಲ, ಅಸ್ಪಷ್ಟ. ಇಲ್ಲಿ ಮಾತ್ರ 5 ಮಂದಿ ಸ್ವಾಮಿಗಳು ಸ್ಪಷ್ಟ ಐತಿ. ಇವಾಗಿನ ಟೆಕ್ನಾಲಜಿನ ಎಲ್ಲ ಮುಂದಿನ ಎಷ್ಟೋ ವರ್ಷ ಆದ್ರೂ ಅದನ್ನ ಹಿಡ್ಕೊಬೇಕು. ಅವಾಗಿನ ಟೆಕ್ನಾಲಜಿಗೂ ಇವಾಗ ಇಂಪ್ರೂವ್ ಆಗ್ತೈತೆ ಸರ್. ಆದ್ರೆ ಇವಾಗ ಮನುಷ್ಯರಿಗೆ ಮುಂಚಿತ ಇವಾಗ ಮೊಬೈಲ್ ಐತಿ, ಮೊಬೈಲ್ನಾಗ ಏನು ಬೇಕಾದ್ರೆ ಮಾಡ್ಕೊಂಡು ಒಂದೊಂದು ಸ್ವಲ್ಪ ಕ್ರಮೇಣ ಕರ್ಕೊಂಡು ಎಲ್ಲ ಕರ್ಕೊಂಡು ಬರ್ತೈತೆ. ಅವಾಗ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಅದರಿಂದ ದೂರ ಹೆಂಗಿರ್ಬೇಕು, ಮೊಬೈಲಿಂದ ತಿಳುವಳಿಕೆ ಇರಬೇಕು. ನೋಡ್ರಿ, ಒಂದು ಚಾಕು ಕೈಯಾಗ ಕೊಟ್ಟಿರ್ತಾನೆ ಮನುಷ್ಯ, ಒಂದು ಚಾಕು ಹಣ್ಣು ಹಚ್ಚಕ್ಕೂ ಬರ್ತೈತಿ, ಇನ್ನೊಬ್ರು ಹೊಟ್ಟೆ ಕೊಯ್ಯಾಕ ಬರ್ತೈತಿ. ಹಂಗೆ ಮೊಬೈಲ್ ಅನ್ನೋದು ಇವತ್ತು ಆ ಮೊಬೈಲ್ನಲ್ಲೇ ಜಗತ್ತೈತಿ. ಏನು ಜ್ಞಾನ ತಗೋಬೇಕು ಎಲ್ಲ ಜ್ಞಾನ ಹಂಗಾಗಿ ತೊಗೊಳಕ್ಕೆ ಬರ್ತದೆ. ಆದ್ರೆ ತೊಗೊಳೋನ್ ಕೈಯಾಗೈತೆ. ಮತ್ತು ಕೆಡಕ್ಕೆ ಏನು ಬೇಕು ಎಲ್ಲನೂ ಐತಿ. ಯಾವ್ಯಾವ 108 ಗೇಮ್ಸ್ ಅದಾವೆ, ಅದ್ರಾಗನ ಜನ ಹೋಗ್ರಂತಂದ್ರೆ ಭವಿಷ್ಯ ಹಾಳು ಮಾಡ್ಕೊತಾರೆ. ಅದಕ್ಕೆ ಆದರೆ ಭವಿಷ್ಯ ಉದ್ಧಾರ ಮಾಡೋಕ್ಕೂ ಅವಕಾಶ ಐತಿ. ನಮಗೆ ಏನೇನು ಜ್ಞಾನ ಬೇಕು ಎಲ್ಲ ಜ್ಞಾನ ತೊಗೊಳಕ್ಕೆ ನಮ್ಮ ಭವಿಷ್ಯ ಕೆಡಿಸ್ಕೊಳಕ್ಕೂ ಬರ್ತೈತೆ. ಅದ್ರಾಗ ಮತ್ತು ಅನವಶ್ಯಕ ಇದ್ದಂತೆ ಯಾವ ಗೇಮ್ ಮಾಡ್ಕೊಂಡು ತೊಗೊಂಡ್ರೆ ಅದರ ಮಗ್ನ ಅನ್ನಂದ್ರೆ ಜೀವನ ಹಾಳಾಗ್ತದೆ. ಅದಕ್ಕೆ ನಮ್ಮ ಅದನ್ನು ಮೊಬೈಲ್ ಬಳಸೋರಿಗೆ ಒಂದು ಅರಿವು ಇರಬೇಕು, ಇದನ್ನು ಯಾವುದಕ್ಕೆ ಬಳಸ್ಬೇಕಂತ. ಅರಿವು ಇತ್ತಂದ್ರೆ ಏನಾಗುತ್ತೆ. ಅದು ಟೆಕ್ನಾಲಜಿ. ಈಗ ಗಾಡಿ ಐತಿ, ಡ್ರೈವಿಂಗ್ ಐತಿ, ಚಲೋ ಗಾಡಿ ಡ್ರೈವರ್ ಮಾಡ್ತಿದ್ರೆ ಚಂದಾಗಿ ಊರು ಮಾಡ್ತೀವಿ. ಅವ್ನು ಡ್ರೈವಿಂಗ್ ಬರಲಿಲ್ಲ ಅಂತಂದ್ರೆ ಎಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ತಾರೆ. ಹಿಂಗೆ ಇಷ್ಟೆಲ್ಲ ಕಾಲ ಮಾಡಿಕೊಟ್ರೆ ನಮ್ಮ ವಿಡಿಯೋ ಮಾಡ್ಕೊಡ್ತೀವಿ. ಆಯ್ತು, ಒಳ್ಳೆಯದಾಯ್ತು. ಹಾಂ.